ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರೆ ಟೆಕ್ನಿಕಲ್ ಪೇಂಟ್ಸ್ ಕನ್ನಡ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಷ್ಯನ್ ಪೇಂಟ್ NC ಸ್ಟ್ಯಾಂಡಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸೀಲರ್ ಬಗ್ಗೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಏಷ್ಯನ್ ಪೇಂಟ್ ವುಡ್ ಟಚ್ NC ಸ್ಯಾಂಡಿಂಗ್ ಸೀಲರ್. ಒಂದೇ ಪ್ಯಾಕ್ನಲ್ಲಿ ಅಡ್ವಾನ್ಸ್ ಕೋಟ್, ಎಲ್ಲ ವುಡ್ ಫಿನಿಶಿಂಗ್ ಮತ್ತು ಉತ್ತಮವಾದ ಪೇಂಟ್ ಮತ್ತು ಬೇಗನೆ ಡ್ರೈ ಆಗುತ್ತೆ ಫ್ರೆಂಡ್ಸ್, ಬೇಗನೆ ಒಣಗುತ್ತೆ ಈ ಪೇಂಟು. ಮತ್ತು ಫ್ರೆಂಡ್ಸ್, ವುಡ್ ಟಚ್ NC ಸ್ಯಾಂಡಿಂಗ್ ಸೀಲರ್ ಅಂಡರ್ ಕೋಟ್ ವ್ಯವಸ್ಥೆ ಆಗಿದೆ ಮತ್ತು ಇದು ವೇಗವಾಗಿ ಮತ್ತು ಇದನ್ನ ನೀವು ತುಂಬ ಸುಲಭವಾಗಿ ಹೊಡೆಯಬಹುದಾಗಿರುತ್ತೆ. ಮತ್ತು ಇದು ವುಡ್ ಟಚ್ NC ಸ್ಯಾಂಡಿಂಗ್ ಸೀಲರ್. ನಂತರ ನೀವು ಟಾಪ್ ಕೋಟ್ಗೆ ತುಂಬ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಫ್ರೆಂಡ್ಸ್. ಮತ್ತು ಇದನ್ನು ಹೇಗಪ್ಪ ಯೂಸ್ ಮಾಡೋದು ಅಂದರೆ, ಮೊದಲು ನೀವು ಸ್ಯಾಂಡ್ ಪೇಪರ್ ತಗೊಂಡು ಮರದ ಮೇಲ್ಮೈ ಭಾಗವನ್ನು ಉಜ್ಜಬೇಕಾಗುತ್ತೆ ಫ್ರೆಂಡ್ಸ್. ಆ ನಂತರ ನೀವು 180ನೇ ನಂಬರ್ ಸ್ಯಾಂಡ್ ಪೇಪರ್ ಬರುತ್ತೆ, ಅದರಿಂದ ಮತ್ತೆ ನೀವು ಉಜ್ಜಬೇಕಾಗುತ್ತೆ. ಮತ್ತು ನೀವು 400 ನಂಬರ್ ಸ್ಯಾಂಡ್ ಪೇಪರ್ ಬರುತ್ತೆ, ಅದು ತಗೊಂಡು ನೀವು ಉಜ್ಜಬೇಕಾಗಿರುತ್ತೆ ಫ್ರೆಂಡ್ಸ್. ಮತ್ತು ನೀವು ಅದನ್ನು ಒರೆಸಿ ಕ್ಲೀನ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ಸೆಕೆಂಡ್ ನಂಬರ್ ಬಂದು, ನೀವು ನಿಮ್ಮ ಮರದ ಮೇಲೆ ಬಿರುಕು ಮತ್ತು ಕ್ರ್ಯಾಕ್ ಇಕ್ಕಿದರೆ ನೀವು ಅದ್ರ ಮೇಲೆ ನೀವು ಪಟ್ಟಿ ಮಾಡಬೇಕಾಗಿರುತ್ತೆ. ಮತ್ತು ನೀವು ಬಣ್ಣ ಹೊಡೆಯಲು ವುಡ್ ಟಚ್ ವುಡ್ ಸ್ಟ್ಯಾನ್ ಇಂಟೀರಿಯರ್ ಅಥವಾ ಮತ್ತು ನೀವು ವುಡ್ ಟಚ್ ಸ್ಟ್ಯಾನ್ ಎಕ್ಸ್ಟೀರಿಯರ್ ಪೇಂಟನ್ನು ನೀವು ಬಳಸಬೇಕಾಗಿರುತ್ತೆ. ಮತ್ತು ಇದು ನೀವು 30ರಿಂದ 120 ನಿಮಿಷ ನೀವು ಇದನ್ನ ಡ್ರೈ ಆಗಲು ಒಣಗಲು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋದನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್.